ಸಾಧನೆ ಮಾಡುವವನು ದಾರಿ ಹುಡುಕುತ್ತಾನೆ, ಮಾಡದವನು ಕಾರಣ ಹುಡುಕುತ್ತಾನೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ಈ ವ್ಲಾಗ್ 2 ದಿನದ್ದು, ಬುಧವಾರ ಹಾಗೂ ಗುರುವಾರದ್ದು. ನಾನು, ಅಜ್ಜಿ, ಅಕ್ಕ ನಮ್ಮ ರಾಯರ ನೋಡಕ್ಕೆ ಅಂದ್ರೆ ಮಂತ್ರಾಲಯಕ್ಕೆ ಕೊಟ್ಟಿದ್ವಿ. ಯಾರೆಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡಕ್ ಇಷ್ಟಪಡ್ತಾರೋ ಅವ್ರಿಗೆ ಖುಷಿ ಸುದ್ದಿ. ಏನಕ್ಕಪ್ಪ ಅಂತಂದ್ರೆ ಮಂಡ್ಯದಿಂದ ಡೈರೆಕ್ಟ್ ಮಂತ್ರಾಲಯಕ್ಕೆ ಬಸ್ ಫೆಸಿಲಿಟೀಸ್ ಬಿಟ್ಟಿದ್ದಾರೆ ರೀಸೆಂಟ್ ಆಗಿ. ಅದುವೇ ಸೊ ಡೈಲಿ ಸಂಜೆ 4:15 ಹೊರಟ್ರೆ 6 ಗಂಟೆಗೆ ರೀಚ್ ಆಗ್ತೀವಿ. ಸೊ ನಾವು ಅದೇ ಬಸ್ ಹತ್ಕೊಂಡು ಶಾರ್ಪ್ 6 o'clock ರೀಚ್ ಆದ್ವಿ. ನಾವೇನು ರೂಮ್ ಬುಕ್ ಮಾಡಿರಲಿಲ್ಲ. ಸೊ ಅಲ್ಲೇ ಸ್ವಲ್ಪ ಹೊತ್ತು ಬೆಳಕಾಗೋ ತನಕ ಇದ್ದು ತುಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿದ್ವಿ. ಇನ್ನೊಂದು ಏನಂದರೆ, ನಾನು ಬಿಫೋರ್ 1 year ಹೋದಾಗ ಡೈರೆಕ್ಟ್ ಮೇನ್ ಗೇಟಿಂದ ಬಿಡ್ತಿದ್ರು. ಆದರೆ ಇವಾಗೆಲ್ಲ ಫುಲ್ ಚೇಂಜ್ ಮಾಡಿದ್ದಾರೆ. ಏನಕ್ಕಂದರೆ ಜನ ಜಾಸ್ತಿ ಇರೋ ಕಾರಣ. ದರ್ಶನ ಮಾಡೋಕ್ಕೆ ಅಂತ ಹೊರಟ್ವಿ. ಆದರೆ ಇವ್ರು ಸಿಕ್ಕಿದ್ವಿ. ಇವ್ರು ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವ್ರ ಜೊತೆ ಮಾತಾಡಿಕೊಂಡು ದರ್ಶನಕ್ಕೆ ಹೊರಟ್ವಿ. ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ಸೆಕೆಂಡ್ ಟೈಮು. ನಾವು ಹೋಗಿದ್ದ ದಿನ ಏಕಾದಶಿ ಇರೋ ಕಾರಣ ಜನ ಕೂಡ ಜಾಸ್ತಿ ಇದ್ದರು. ಬಟ್ ನಾವು ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ. ಹಾಗೆ ಊಟ ಪ್ರಸಾದ ಏನೂ ಕೊಡ್ತಿರ್ಲಿಲ್ಲ. ಸೊ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಆಲ್ರೆಡಿ ಟೈಮ್ ಆಗಿತ್ತು, ಹೊಟ್ಟೆ ಹಸ್ತಿತ್ತು ಅಂತ ತಿಂಡಿ ತಿನ್ಕೊಂಡ್ವಿ. ಹೋದ ವರ್ಷ 5 ಪ್ಲೇಸಸ್ ಅಂದರೆ ಮಂತ್ರಾಲಯ ನಿಯರ್ ಯಾವ್ಯಾವ್ದಿದೆ ಅದನ್ನು ವಿಸಿಟ್ ಮಾಡಿದೆ. ಸೊ ಈ ಸಲ ವಿಸಿಟ್ ಮಾಡೋಕ್ಕೆ ಹೋಗಲಿಲ್ಲ. ಸರಿ ಅಂತ ವಾಪಸ್ಸು ರಾಯಚೂರು ಬಸ್ ಸ್ಟ್ಯಾಂಡ್ಗೆ ಬಸ್ ಹತ್ಕೊಂಡು ಬಂದ್ವಿ. ನಾವು ಬಂದಿದ್ದ ಬಸ್ಸೇ ರಾಯಚೂರಿಂದ 5:15 ಸಂಜೆ ವಾಪಸ್ ಮಂಡ್ಯಕ್ಕೆ ಬಸ್ ಇತ್ತು. ಸೊ ಆ ಬಸ್ ಹತ್ಕೊಂಡು ನಾವು ವಾಪಸ್ ಮಂಡ್ಯಕ್ಕೆ ಬಂದ್ವಿ. ಸೊ ಇವತ್ತಿಗಿಷ್ಟೇ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಕೀಪ್ ಗೋಯಿಂಗ್, ಬಾಯ್.